ವಾಯ್ಸ್ನಲ್ಲಿ ಸಾಹಿತ್ಯಕ್ಕೆ ಕೊಡುವಂಥ ಎಕ್ಸ್ಪ್ರೆಷನ್ ಇದೆಯಲ್ಲ, ಈ ಟಿವಿನಲ್ಲಿ ಎದೆ ತುಂಬಿ ಹಾಡಿನ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ರು. ಅದರಲ್ಲಿ ಒಂದು ಎಪಿಸೋಡಲ್ಲಿ ಎಸ್ ಪಿ ಬಿ ಕ್ಲಿಯರ್ ಆಗಿ ಹೇಳಿದರೆ, ಇಡೀ ಪ್ರಪಂಚದಲ್ಲಿ ಎಕ್ಸ್ಪ್ರೆಷನ್ ಕೊಡೋದ್ರಲ್ಲಿ ಎಸ್ ಜಾನಕಿ ಅಷ್ಟು ಚೆನ್ನಾಗಿ ಬೇರೆ ಇನ್ಯಾವ ಗಾಯಕಿಯೂ ಇಲ್ಲ, ಲತಾ ಮಂಗೇಶ್ಕರ್ ಕೂಡ ಇಲ್ಲ ಅಂತ ಫ್ರ್ಯಾಂಕ್ ಆಗಿ ಹೇಳಿದ್ದಾರೆ. ಆ ವಿಡಿಯೋ ಕೂಡ ನಿಮ್ಗೆ ಸಿಗ್ಬೋದು ಯೂಟ್ಯೂಬ್ನಲ್ಲಿ. ಅಂತಹ ಒಳ್ಳೆಯ ಎಕ್ಸ್ಪ್ರೆಷನ್ಸ್ ಎಸ್ ಜಾನಕಿ. ಇದಕ್ಕೊಂದು ಉದಾಹರಣೆ ನಾನು ಹೇಳ್ತೀನಿ. ತಮಿಳಿನಲ್ಲಿ ಒಂದು ಫಿಲ್ಮ್ ಇದೆ, ಮೂನ್ರಂ ಪಿರೈ ಅಂದ್ಬಿಟ್ಟು, ಕಮಲಾ ಹಾಸನ್ ಮತ್ತೆ ಶ್ರೀದೇವಿ ನಟಿಸಿರುವಂಥದ್ದು. ಇದರಲ್ಲಿ ಕಮಲಾ ಹಾಸನ್ ಹಾಗೂ ಸಿಲ್ಕ್ ಸ್ಮಿತಾ ನಟಿಸಿರುವಂಥ ಒಂದು ಹಾಡಿದೆ. ಅದನ್ನು ಬರೀ ಎಸ್ ಜಾನಕಿ ಮಾತ್ರ ಹಾಡಿದ್ದಾರೆ. ಅವರಿಬ್ಬರು ಅದೇನೋ ಒಂಥರ ಹಳೆ ಕಾಲದ ಡ್ಯಾನ್ಸ್, ಭರತನಾಟ್ಯ ಆ ಥರದ್ದೇನೋ ಡ್ರೆಸ್ ಹಾಕೊಂಡು ಅದಕ್ಕೆ ಹಾಡುವಂಥದ್ದು ಒಂದು ಹಾಡಿದೆ. ಸಿಲ್ಕ್ ಸ್ಮಿತಾ ಈ ಗೀತೆನ ಹಾಡಿದ್ರು, ಒಂಥರ ಎರಾಟಿಕ್ ಆಗಿರುವಂಥ ಹಾಡು. ಆ ಹಾಡನ್ನ ಎಸ್ ಜಾನಕಿ ಹಾಡಿದ್ದಾರೆ. ಅದರಲ್ಲಿ ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅಂತಂದರೆ, ಸಿಲ್ಕ್ ಸ್ಮಿತಾಗಿಂತ ಚೆನ್ನಾಗಿ ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್. ಇದೇ ಚಿತ್ರ ಹಿಂದಿನಲ್ಲಿ ಬಂತು, ಸಲ್ಮಾ ಅಂತ, ಇದೇ ಡಬ್ಬ ಆಯಿತು, ಸಲ್ಮಾ ಅಂತ. ಅಲ್ಲಿ ಕೂಡ ಇದೇ ಥರದ ಒಂದು ಹಾಡು, ಸಿಲ್ಕ್ ಸ್ಮಿತಾ ಮತ್ತು ಕಮಲ್ ಹಾಸನ್ ಹಾಡುವಂಥ ಒಂದು ಹಾಡಿದೆ. ಅಲ್ಲಿ ಹಿಂದಿನಲ್ಲಿ ಈ ಗೀತೆನ ಹಾಡಿಸಿದ್ದು ಆಶಾ ಭೋಸ್ಲೆ. ಯೂಟ್ಯೂಬ್ನಲ್ಲಿ ಒಬ್ಬ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಏನು ಅಂತಂದರೆ, ಎರಡು ಹಾಡುಗಳನ್ನ ಹಾಕ್ಬಿಟ್ಟಿದ್ದಾರೆ ಒಂದೇ ವಿಡಿಯೋದಲ್ಲಿ. ಎರಡು ಹಾಡು, ಒಂದು ಎಸ್ ಜಾನಕಿ ಹಾಡೋದು, ಒಂದು ಆಶಾ ಭೋಸ್ಲೆ ಹಾಡೋದು. ಆಶಾ ಭೋಸ್ಲೆ ಚೆನ್ನಾಗಿ ಹಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಎಕ್ಸ್ಪ್ರೆಷನ್ ಕೊಡೋದಿದೆಯಲ್ಲ, ಅವಳಿಗೆ ಸಿಲ್ಕ್ ಸ್ಮಿತಾಗಿ ಕೊಡುವಂತಹ ಎರಾಟಿಕ್ ಎಕ್ಸ್ಪ್ರೆಷನ್ಸ್ ಎಲ್ಲ ಬೇಕಾದ ಜಾನಕಮ್ಮನಷ್ಟೇ ಖಂಡಿತ ಕೊಟ್ಟಿಲ್ಲ. ಪ್ರೂಫ್ ಇರಬೇಕು. ನೀವು ಅವನು ಯಾವನೋ ಒಂದು ವಿಡಿಯೋ ಹಾಕಬೇಕಾದ್ರೆ ಅಲ್ಲೇ 9 ನಿಮಿಷದ ವಿಡಿಯೋ, 4.5 ನಿಮಿಷ ತಮಿಳು, 4.5 ನಿಮಿಷ ಹಿಂದಿ, ಒಂದು ಎಸ್ ಜಾನಕಿ ಹಾಡೋದು, ಒಂದು ಆಶಾ ಭೋಸ್ಲೆ ಹಾಡೋದು ಕೆಳಗಡೆ ಹಾಕಿಬಿಡಿ. ಯಾವ ಗಾಯಕಿ ಚೆನ್ನಾಗಿ ಹೇಳಿದ್ದಾರೆ ನೀವೇ ನಿರ್ಧರಿಸಿ ಅಂತ. ಈ ಒಂದು ಗೀತೆಯಲ್ಲಿ ಆಶಾ ಭೋಸ್ಲೆ ಕೂಡ ತೀರಾ ದೊಡ್ಡ ಗಾಯಕಿ, ಅವ್ರ ಬಗ್ಗೆ ನಾನು ಕಾಮೆಂಟ್ ಮಾಡುವಂಥದ್ದು ಅವೆಲ್ಲ ಏನಿಲ್ಲ. ಈ ಪರ್ಟಿಕ್ಯುಲರ್ ಗೀತೆ ಇದೆಯಲ್ಲ, ಎಕ್ಸ್ಪ್ರೆಷನ್ ಕೊಡಬೇಕು, ಒಂದು ಭಾವ, ಆ ಹಾಡಿಗೆ ಯಾವ ಭಾವ ಬೇಕಾಗಿದೆ ಅದನ್ನು ಕೊಡೋದ್ರಲ್ಲಿ, ಒಂದೊಂದು ಪದಕ್ಕೂ ಎಕ್ಸ್ಪ್ರೆಷನ್ ಕೊಡೋದ್ರಲ್ಲಿ ಜಾನಕಮ್ಮ ಬಿಟ್ಟರೆ ಬೇರೆ ಇಲ್ಲ ಅನ್ನೋದು ಈ ಗೀತೆಯಿಂದ ಪ್ರೂವ್ ಆಗುತ್ತೆ. ಹಾಗೂ ಎಸ್ ಜಾನಕಿ ಹಾಡಿದಂತಹ ಒಂದು ಗೀತೆ ಚಿತ್ರ ಯಾರಿಗನು, ಒಂದು ಪತ್ತೇದಾರಿ ಕಥೆ ಇರುವಂಥ ಒಂದು ಚಿತ್ರ ಯಾರಿಗನು. ಪುನೀತ್ ರಾಜ್ಕುಮಾರ್ ಇದರಲ್ಲಿ ಬಾಲನಟನಾಗಿ ನಟಿಸಿದ್ರು. ಇದರಲ್ಲಿ ಒಂದು ಗೀತೆ ಇದೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ರೂಪಾ ದೇವಿ ಅವರ ಮೇಲೆ ಚಿತ್ರಿತವಾಗಿರುವಂಥ ಒಂದು ಗೀತೆ, ಬಹಳ ಮಧುರವಾಗಿರುವಂಥ ಗೀತೆ. ಚಿಂದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ರಾಗವು ಅನುರಾಗವು ಯೋಗವು ಕೇಳಿ ಮಧುರವಾಗಿ. ಯಾವುದಾದ್ರೂ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದಾರ, ಮ್ಯೂಸಿಕ್ ಡೈರೆಕ್ಟರ್ ಆಗಿದಾರ? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೊತ್ತಿರ್ಬೋದು, ಅವರು 40-45 ಚಿತ್ರಕ್ಕೆ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಎಸ್ ಜಾನಕಿ ಕೂಡ ಒಂದು ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಅದು ತೆಲುಗು ಚಿತ್ರ ಮೌನ ಹೋರಾಟಂ ಅನ್ನುವಂಥ ಒಂದು ಚಿತ್ರ. ಅದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಇಬ್ಬರೂ ಹಾಡಿದ್ದಾರೆ. ಮತ್ತು ಇದರ ನಿರ್ಮಾಪಕರು ರಾಮೋಜಿ ರಾವ್ ಅವರು. ಮತ್ತೆ 2 ಚಿತ್ರಗಳಿಗೆ ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅತ್ಯಂತ ದೊಡ್ಡ ಡಬ್ಬಿಂಗ್ ಕಲಾವಿದರು ಅಂತೆಲ್ಲ ಗೊತ್ತಿರ್ಬೋದು. ಕಮಲಾ ಹಾಸನ್ ನಟಿಸಿರುವಂಥ ತಮಿಳು ಚಿತ್ರಗಳೆಲ್ಲ ತೆಲುಗಿನಲ್ಲಿ ಡಬ್ ಆದಾಗ ಕಮಲಾ ಹಾಸನ್ಗೆ ವಾಯ್ಸ್ ಕೊಟ್ಟಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೊತ್ತಿರ್ಬೋದು. ಜಾನಕಮ್ಮ ಕೂಡ 2 ಚಿತ್ರಗಳಿಗೆ ಡಬ್ಬಿಂಗ್ ಮಾಡಿದ್ದಾರೆ. ಅದು 2 ತೆಲುಗು ಚಿತ್ರಗಳು. ಒಂದು ಚಂದಾ ಮಾಮ ರಾವೆ ಅಂತ ಒಂದು, ಇನ್ನೊಂದು ಜಡ್ಜ್ಮೆಂಟ್ ಅಂತ ಅವರು ಮುಂದುವರಿಸ್ತಾರೆ. ಯಾಕೆ ಅಂತಂದರೆ ವಾಯ್ಸ್ನ ಚೇಂಜ್ ಮಾಡಿಕೊಂಡು ಮಾತಾಡಬೇಕಾಗುತ್ತೆ, ಮೆಂಟಲಿಗೆ ಸ್ಟ್ರೈನ್ ಆಗುತ್ತೆ, ಅದನ್ನು ಒರಿಜಿನಲ್ ಕಂಠ ಹೋಗ್ಬಿಡುತ್ತೆ ಭಯದಿಂದ ಅವರು ಮುಂದೆ ಡಬ್ಬಿಂಗ್ ಯಾವುದು ಮಾಡಲಿಲ್ಲ. ಮತ್ತು ಅವರು ಹಳೆ ಫೋಟೋಗಳೆಲ್ಲ ನೀವು ನೋಡಿರ್ಬೋದು, ಎಷ್ಟು ದಪ್ಪ ನಮ್ಮ ಭಾರತಮ್ಮ ರಾಜ್ಕುಮಾರ್ ಥರ ಎಷ್ಟು ದಪ್ಪ ಕುಂಕುಮ ಇಡ್ತಾ ಇದ್ರು. ಆದರೆ ಗಂಡ ಹೋದಾಗಿಂದ ಅವರು ಕುಂಕುಮನ ತೆಗೆದುಬಿಟ್ರು. ಮತ್ತು ಎಸ್ ಜಾನಕಿ ಸಾವಿರಾರು ಗೀತೆಗಳನ್ನ 22 ಭಾಷೆಗಳಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ. ನಿಜ, ಅಂಥ ಒಂದು ದೊಡ್ಡ ಕೆಲಸ ನಮಗೆ ಮಾಡಿ ಹೋಗಿದ್ದಾರೆ. ಆದರೆ ಅವರು ಮಾಡಿದಂಥ ಇನ್ನೊಂದು ದೊಡ್ಡ ಕೆಲಸ ಏನು ಅಂತಂದರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂನ ಹಿನ್ನೆಲೆ ಗಾಯನಕ್ಕೆ ತಂದಿದ್ದು ಎಸ್ ಜಾನಕಿ. ನಿಮಗೆಲ್ಲ ಗೊತ್ತಿರ್ಬೋದು,
ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹುಟ್ಟಿದ್ದು ಆಂಧ್ರದಲ್ಲಾದ್ರೂ ಚೆನ್ನೈನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇಂಜಿನಿಯರಿಂಗ್ ಮಾಡ್ತಾ ಇರಬೇಕಾದ್ರೆ ಎಲ್ಲೆಲ್ಲೋ ಕಾಂಪಿಟೇಷನ್ಸ್ ಎಲ್ಲ ನಡೀತಾ ಇತ್ತು, ಗಾಯನದ ಸ್ಪರ್ಧೆಗಳೆಲ್ಲ ನಡೆದಾಗ ಅದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಾ ಇದ್ರು. ಎಲ್ಲದರಲ್ಲೂ ಬಹುಮಾನಗಳು ಬರ್ತಾ ಇತ್ತು, ತೀರಾ ಒಳ್ಳೆಯ ಗಾಯಕ. ಒಂದು ಸ್ಪರ್ಧೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೆ 2ನೇ ಬಹುಮಾನ ಬಂದಿತ್ತು. ಆ ಸ್ಪರ್ಧೆಗೆ ಬಹುಮಾನ ಕೊಡೋದಕ್ಕೋಸ್ಕರ ಆಗಿನ ಗಾಯಕಿ, ಪ್ರಸಿದ್ಧ ಗಾಯಕಿ ಎಸ್ ಜಾನಕಿ ಅವ್ರನ್ನ ಕರೆಸಿದ್ರು. ಇದು ನಡೆದಿದ್ದು 65ನೇ ಇಸ್ವಿನಲ್ಲಿ. ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೆ ಆಗ 19 ವರ್ಷ, ಅವರು 46ರಲ್ಲಿ ಹುಟ್ಟಿದ್ದು. 65ನೇ ಇಸ್ವಿನಲ್ಲಿ ಒಂದು ಸ್ಪರ್ಧೆಯಲ್ಲಿ ಎಸ್ ಪಿಗೆ 2ನೇ ಬಹುಮಾನ ಬರುತ್ತೆ. ಬಹುಮಾನ ಕೊಡೋದಕ್ಕೋಸ್ಕರ ಎಸ್ ಜಾನಕಿಗೆ ಕರೆಸಿರ್ತಾರೆ. ಕೊಟ್ಟಿದ್ದೆಲ್ಲ ಒಬ್ಬ ಗಾಯಕ ಘಂಟಸಾಲದ ಒಂದು ಹಾಡನ್ನು ಹಾಡಿದ್ದ, ಅವನ ಹಾಡಿರ್ತಾರೆ. ನೆಕ್ಸ್ಟ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹೋಗಿ ಯಾವ ಒಂದು ಗೀತೆನ ಹಾಡಿದ್ದೆಲ್ಲ ಆದಮೇಲೆ ಜಾನಕಮ್ಮ ಬಂದ್ಬಿಟ್ಟು ಪ್ರೈಸ್ ಕೊಟ್ಟಿದ್ರಲ್ಲ, ಅವ್ರು ಮಾತಾಡಬೇಕಾಯ್ತು. ಆವಾಗ ಮಾತಾಡುವಾಗ ಎಸ್ ಜಾನಕಿ ಒಂದು ಮಾತನ್ನು ಹೇಳಿದ್ರು, ನಾನೇನಾದರೂ ಈ ಸ್ಪರ್ಧೆಗೆ ಜಡ್ಜ್ ಆಗಿದ್ದರೆ ನಾನು 2ನೇ ಪ್ರೈಸ್ ಬಂತಲ್ಲ ಅವನು ಮೊದಲನೇ ಬಹುಮಾನ ಕೊಡ್ತಾ ಇದ್ದೆ. ಯಾಕೆ ಅಂತಂದರೆ ಮೊದಲನೇ ಪ್ರೈಸ್ ಬಂದವರು ಕೂಡ ಚೆನ್ನಾಗಿ ಹಾಡ್ದ, ಅದರಲ್ಲೇನು ಸಮಸ್ಯೆ. ಆದರೆ 2ನೇ ಪ್ರೈಸ್ ಬಂದವನಿದ್ದಾನಲ್ಲ, ಅವನು ಸ್ವಂತಿಕೆ ಇತ್ತು, ಅವನ ಗಾಯನದಲ್ಲಿ ತುಂಬ ಚೆನ್ನಾಗಿ ಹಾಡ್ದವನು, ನಾನು ಅವನಿಗೆ ಫಸ್ಟ್ ಪ್ರೈಸ್ ಕೊಡ್ತಾ ಇದ್ದೆ ಅಂತ ಹೇಳಿದ. ನಂತರ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಎಸ್ ಪಿ ಬಿನ ಹತ್ರ ಕರೆದ್ಬಿಟ್ಟು ಜಾನಕಮ್ಮ ಅಂತ ಹೇಳಿದ್ರು, ನೀನು ಯಾಕೆ ಹಿನ್ನೆಲೆ ಗಾಯನಕ್ಕೆ ಬರಬಾರ್ದು, ಫಿಲ್ಮ್ಸ್ಗೆಲ್ಲ ನೀನು ಯಾಕೆ ಹಾಡಬಾರ್ದು? ನಾನು ಶಾಸ್ತ್ರೀಯವಾಗಿ ಕಲ್ತಿಲ್ಲ, ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ ನಾನು ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಗೆ ಜಾನಕಮ್ಮ ಹೇಳ್ತಾರೆ, ನಾನು ಕೂಡ ತುಂಬ ಕಲ್ತಿ 4 ಲೈನ್ ಹಾಡಷ್ಟೇ. ಅದೇ ಫಸ್ಟ್ ಸಾಂಗ್ ಅಲ್ಲ, ನೆಕ್ಸ್ಟ್ ಸಾಂಗ್ ಇದೆ ಕನ್ನಡದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು. ನಂತರ ಅವ್ರಿಗೆ ಯಾವ ಮಟ್ಟಕ್ಕೆ ಬೆಳೆದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಆದರೆ ಎಸ್ ಪಿ ಬಿಗೆ ಹಿನ್ನೆಲೆ ಗಾಯನ ನಾನು ವೃತ್ತಿಯಾಗಿ ತಗೋಬಹುದು, ನನ್ನಲ್ಲಿ ಒಂದು ಸ್ವಲ್ಪ ಸಂಗೀತದ ಪ್ರತಿಭೆ ಇದೆ ಅಂತ ಗೊತ್ತುಪಡಿಸಿದ್ದು, ಗೊತ್ತು ಮಾಡಿಸಿದ್ದು ಎಸ್ ಜಾನಕಿ. ಆದ್ದರಿಂದ ಆ ಕ್ರೆಡಿಟ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಿನ್ನೆಲೆ ಗಾಯನಕ್ಕೆ ತಂದಂಥ ಕ್ರೆಡಿಟ್ ಎಸ್ ಜಾನಕಿ ಅವರಿಗೆ ಸಲ್ಲಬೇಕು. ಈಗ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ವಿ ನಮ್ಮ ಗಾಯನದಲ್ಲಿ, ಗೀತೆಗಳಲ್ಲಿ. ಏನಂತಂದರೆ ಮೆಡ್ಲೆ ಅಂತಂದರೆ ಒಂದಷ್ಟು ಗೀತೆಗಳು ಬರೀ ಪಲ್ಲವಿ ಮಾತ್ರ ಹಾಡ್ಕೊಂಡು ಹೋಗ್ತಾರೆ. ಈ ಗೀತೆಗಳನ್ನೆಲ್ಲ ಎಸ್ ಜಾನಕಿ ಹಾಡಿದರೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಮೆಡ್ಲೆ ಗೀತೆಗಳನ್ನ ಹಾಡುವಂಥ ಪ್ರಯತ್ನ ಮಾಡ್ತೇವೆ. ದಯವಿಟ್ಟು ಕೇಳಿ.
ನಾನು ನೀನು ಒಂದಾದ ಮೇಲೆ ಹೀಗೆ ದೂರ ಹೋಗುವೆ. ನಾನು ನೀನು ಒಂದಾದ ಮೇಲೆ ಹೀಗೆ ದೂರ ಹೋಗುವೆ. ಮುಟ್ಟಲ್ಲೇ